ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಹ ಟೇಕ್ ಇಟ್ ದಿಲೀಪ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೀನಿ. ಏಕೆಂದ್ರೆ ಇದು ನನ್ನ ಮೊದಲನೇ ವಿಡಿಯೋ. ನನಗೆ ಈ ವಿಡಿಯೋದಲ್ಲಿ ನನ್ನ ಫೇಸ್ ನ ರಿವೀಲ್ ಅನ್ನ ಮಾಡಿ ಕ್ಯಾಮ್ರಾ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಚಾನಕ್ಕಾಗಿ ಅದು ಆಗಿಲ್ಲ. ಹಂಗಾಗಿನೇ ವಾಯ್ಸ್ ಓವರ್ ವಿಡಿಯೋನ ಮಾಡಿದ್ದೀನಿ. ಅಂದಂಗೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ, ಅದೇನೆ ಮೂವ್ ಮ್ಯಾಜಿಕ್. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಬೇಕಾದವರು ಹೋಗಿ ಸರ್ಚ್ ಅನ್ನ ಮಾಡ್ಕೊಂಡು ಅದನ್ನು ಕೂಡ ಫಾಲೋ ಅಪ್ ಅನ್ನ ಮಾಡ್ಬೋದು. ಎನಿವೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದು ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊತೀನಿ. ಅಂದಾಗೆ ಈ ಚಾನಲ್ ಅಲ್ಲಿ ನಾನು ಟೆಕ್ ಬಗ್ಗೆ, ಮೂವಿ ರಿವ್ಯೂಗಳ ಬಗ್ಗೆ, ಇನ್ನು ಕೆಲವೊಂದು ಸಂಬಂಧಿತಪಟ್ಟಂತ ಕಂಟೆಂಟ್ ಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಕೂಡ. ಅದಲ್ಲದೆ ಅರ್ನಿಂಗ್ ಆಪ್ಸ್ ಗಳ ಬಗ್ಗೆನೂ ಕೂಡ ನಾನು ಈ ಚಾನಲ್ ನಲ್ಲಿ ಮಾಡಿ ಹಾಕ್ತೀನಿ. ಯಾರು ಕೂಡ ಈ ಚಾನಲ್ ಅನ್ನ ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬಿಡಿ. ಆ ಚಾನಲ್ ಅನ್ನ ಮಿಸ್ ಅನ್ನ ಮಾಡ್ಕೊಂಡ್ರು ಕೂಡ, ಯಾಕೆ ಅಂತಂದ್ರೆ ಇದರಲ್ಲಿ ತುಂಬಾನೇ ಅಡ್ವಾಂಟೇಜ್ ಗಳಿದಾವೆ. ಹೋಗ್ತಾ ಹೋಗ್ತಾ ನಿಮ್ಗೇನೆ ಗೊತ್ತಾಗುತ್ತೆ. ನಾನು ಇವತ್ತು ಟಾಕ್ಸಿಕ್ ಮತ್ತೆ ದುರಂಧರ್ ದಿ ರಿವೆಂಜ್ ಬಗ್ಗೆ ಅಪ್ಡೇಟ್ ಅನ್ನ ಮಾಡೋದಕ್ಕೆ ಹೊರಟಿದೀನಿ. ಇವತ್ತೇ ಯಾಕಪ್ಪ ಮಾಡ್ತಾ ಇದೀನಿ ಅಂದ್ರೆ, ದುರಂಧರ್ 2 ಅಂದ್ರೆ ದುರಂಧರ್ ದಿ ರಿವೆಂಜ್ ಅಫಿಷಿಯಲ್ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಅದರಲ್ಲಿ ಏನೇನಿತ್ತು, ಅಕಸ್ಮಾತ್ ಇವೆರಡು ಕೂಡ ಒಂದೇ ದಿವಸ ಬರ್ತಿದಾವ, ಬಂದ್ರು ಕೂಡ ಏನೇನ್ ಆಗ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಅನ್ನ ಮಾಡಿದೀನಿ. ನಂಗೆ ಇನ್ಮೇಲಿಂದ ಈ ಚಾನೆಲ್ ನಲ್ಲಿ ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬಿಡಿ. ತುಂಬಾನೇ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಮಾಡ್ತಾ ಇದೀನಿ. ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಂಡಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ. ಇವತ್ತು ಯಾವ ವಿಡಿಯೋ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನಾನು ಹೊರಟಿದ್ದೀನಪ್ಪ ಅಂದ್ರೆ, ಇವತ್ತು ಧುರಂಧರ್ ಪಾರ್ಟ್ ನ ಟೀಸರ್ ರಿಲೀಸ್ ಆಗಿದೆ. ಅವ್ರು ಬರಲ್ಲ ಅಂತ ಯಾರ್ಯಾರೋ ಅಂದ್ಕೊಂಡಿದ್ರು, ಬಟ್ ಅವ್ರ ಅದೇ ಡೇಟ್ಗೆ ಬರ್ತೀವಿ ಅಂತಾನು ಕೂಡ ಅಂದಿದ್ದಾರೆ. ಅದಲ್ಲದೆ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಮೂವಿ ಕೂಡ ಅದೇ ಡೇಟ್ಗೆ ನಾವು ನುಗ್ಗಿ ಬಂದು ಹೊಡಿತೀವಿ ಅಂತ ಕೂಡ ಅವರು ಕೂಡ ನಿಂತ್ಕೊಂಡಿದ್ದಾರೆ. ಇದು ಇಂಡಿಯಾದ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಕ್ಲಾಶ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಮೂವಿಗಳ ಎಕ್ಸ್ಪೆಕ್ಟೇಷನ್ ಹಂಗಿದೆ. ಎನಿವೆ ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡೋದ್ ಬೇಡ, ರಿವ್ಯೂ ಕಡೆಗೆ ಹೋಗೋಣ. ಮೊದಲಿಗೆ ದುರಂಧರ್ ಪಾರ್ಟ್ 2 ಅಂದಂಗೆ ಈ ಮೂವಿಯ ನೇಮ್ ಅನ್ನ ಸ್ವಲ್ಪ ಚೇಂಜ್ ಅನ್ನ ಮಾಡಿದ್ದಾರೆ, ದುರಂಧರ್ ದ ರಿವೆಂಜ್ ಅಂತ. ಈ ಮೂವಿಯ ಸ್ಟಾರ್ ಕಾಸ್ಟ್ ಅತಿ ದೊಡ್ಡದು ಅಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ರಣವೀರ್ ಸಿಂಗ್ ಅವರು ಇದಾರೆ, ಅದಲ್ಲದೆ ಅರ್ಜುನ್ ರಾಮ್ಪಾಲ್ ಅವರಿದ್ದಾರೆ, ಆರ್ ಮಾಧವನ್ ಕೂಡ ಇದಾರೆ, ಅದಲ್ಲದೆ ತುಂಬಾನೇ ಬರೀ ಆಕ್ಟಿಂಗ್ ಅಲ್ಲೇ ಹುಚ್ಚೆಬ್ಬಿಸಿ ಕುಣಿಯುವಂತ ಮಾಡಿರುವಂತ ನಮ್ಮ ಅಕ್ಷಯ್ ಖನ್ನಾ ಅವರು ಕೂಡ ಇದಾರೆ. ಹಿಂಗೆ ತುಂಬಾನೇ ಸ್ಟಾರ್ ಕಾಸ್ಟ್ ಗಳು ಇದಾವೆ ಕೂಡ. ಅದಲ್ಲದೆ ಮೂವಿ ಕೂಡ ರಿಲೀಸ್ ಆಗಿ ಅಂದ್ರೆ ದುರಂಧರ್ ಪಾರ್ಟ್ 1 ರಿಲೀಸ್ ಆಗಿ 1300 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿ ಬಾಕ್ಸ್ ಆಫೀಸ್ ನ ಬೇಟೆಯನ್ನ ಆಡಿತು ಅಂತಾನೆ ಹೇಳ್ಬೋದು. ಈ ಮೂವಿ ಕೂಡ ಏನು ಕಮ್ಮಿ ಇಲ್ಲ, ಮೂವಿ ಕೂಡ ತುಂಬಾನೇ ಅದ್ಭುತವಾಗಿದೆ. ಆದ್ರೆ ಇವರು ದುರಂಧರ್ ಪಾರ್ಟ್ 1 ಅನ್ನ ಬರೀ ಹಿಂದಿಯಲ್ಲಿ ಮಾತ್ರನೇ ರಿಲೀಸ್ ಅನ್ನ ಮಾಡಿ ಅದನ್ನ ಇಂಡಿಯಾ ಪೂರ್ತಿಯಾಗಿ ರಿಲೀಸ್ ಮಾಡಿ ತುಂಬಾನೇ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ರು. ಬಿಡುಗಡೆಗೆ ಮುನ್ನ ಯಾವ್ದು ಸಹ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ರು ಕೂಡ, ಅದಾದ್ಮೇಲೆ ಯಾರು ಕೂಡ ಅನ್ಕೊಂಡೇ ಇರ್ಲಿಲ್ಲ ಆ ತರ ಓಡುತ್ತೆ ಅಂತ. ಅದು ಓಡಿ ನಮಗೆ ತೋರಿಸಿದೆ ಕೂಡ. ಅವರು ಕರೆಕ್ಟ್ ಆಗಿ 19 ಮಾರ್ಚ್ 2026ಕ್ಕೆ ನಾವು ಬಂದೇ ಬರ್ತೀವಿ ಅಂತ ಇವತ್ತು ಒಂದು ಅಫಿಷಿಯಲ್ ಟೀಸರ್ ಅನ್ನ ಬಿಟ್ಟಿದ್ದಾರೆ ಕೂಡ. ಅದರಲ್ಲಿ ಏನೇನಿತ್ತು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಟಾಕ್ಸಿಕ್ ಕಡೆಗೆ ಬರೋಣ. ನಮ್ಮ ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅವರು ಸುಮಾರು 4 ವರ್ಷಗಳಿಂದ ಶ್ರಮವನ್ನ ಪಟ್ಟು ಅದನ್ನ ತಗೊಂಡು ಬರ್ತಾ ಇದಾರೆ. ಅವರ ಶ್ರಮ ಅವರಿಗೆ ಗೊತ್ತು ಬಿಡಿ, ಅದನ್ನ ನಾವು ಮಾತಾಡೋಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ನಾವು ಮಾತಾಡೋಕೆ ಅಷ್ಟೊಂದು ಯೋಗ್ಯತೆನೂ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವರು ಕೂಡ ತುಂಬಾ ಅಂದ್ರೆ ತುಂಬಾನೇ ಶ್ರಮವನ್ನ ಪಡ್ಕೊಂಡು ಟಾಕ್ಸಿಕ್ ಅನ್ನೋ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದಾರೆ ಕೂಡ. ಇದು ಕೂಡ 19 ಮಾರ್ಚ್ 2026ಕ್ಕೆ, ಇನ್ನೇನ್ ಎಲ್ಲರಿಗೂ ಗೊತ್ತೇ ಇದೆ ಅದು ಯಾವಾಗಿಂದನೋ. ಅವ್ರು ತುಂಬಾ ದಿವಸಗಳ ಹಿಂದೆನೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಕೂಡ. ಆದ್ರೆ ದುರಂಧರ್ ಮಾತ್ರ ಇತ್ತೀಚೆಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಇವೆರಡು ಕೂಡ ಯಾಕೆ ಕ್ಲಾಶ್ ಆಗ್ತಾ ಇದಾವೆ ಅಂತ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಆದ್ರೆ ನನಗೆ ಒಂದು ವಿಷಯ ಗೊತ್ತಾಗಿದೆ. ಅದೇನಪ್ಪಾ ಅಂತಂದ್ರೆ, ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಕೂಡ ಗೊತ್ತಾಗುತ್ತೆ. ಅದಲ್ಲದೆ ಇವ್ರು ಬರ್ತಾ ಇರೋವಂತ ಸ್ವಲ್ಪ ಒಂದ್ 5-6 ದಿವಸಗಳನ್ನ ಬಿಡ್ಕೊಂಡು ನಾನು ಇವರ ಪ್ಯಾರಡೈಸ್ ಪೇದಿ ಕೂಡ ಬರ್ತಾ ಇದೆ. ಅಂದಂಗೆ ಪೇದಿ ಬರ್ತಾ ಇಲ್ಲ, ಅದು ಮೇ 1ಕ್ಕೇನೋ ಹೋಗಿದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಪ್ಯಾರಡೈಸಿಗೆ ತುಂಬಾ ಮೂವಿಗಳು ತೆಲುಗು ಕೂಡ ಬರ್ತಾ ಇದಾವೆ, ಅದಲ್ಲದೆ ತಮಿಳಲ್ಲಿ ಕೂಡ ಬರ್ತಾ ಇದಾವೆ ಕೂಡ. ಅಂದಂಗೆ ಅಲ್ಲಿ ಸುಮಾರು ಹಾಲಿಡೇಗಳಿರೋ ಕಾರಣ ಅವರು ಆ ಟೈಮ್ಗೆ ಬರ್ತಾ ಇದಾರೆ. ಯಾಕೆಂದ್ರೆ ಯುಗಾದಿ ಹಬ್ಬ ಅವತ್ತೇ ಇರೋದು ಕೂಡ. ಹಂಗಾಗಿನೇ ಇವರು ಆ ಡೇಟ್ ಅನ್ನ ಟಾರ್ಗೆಟ್ ಅನ್ನ ಮಾಡಿದಾರೆ ಕೂಡ. ಟಾಕ್ಸಿಕ್ ಏನು ಕಮ್ಮಿ ಮೂವಿ ಅಲ್ಲ, ಅದ್ರಲ್ಲೂ ಬೇಕಾದಷ್ಟು ಜನ ಕೂಡ ತುಂಬಾನೇ ಸ್ಟಾರ್ ಕಾಸ್ಟ್ ಇದಾವೆ. ಯಾಕೆ ಅಂತಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳೇ ಅದ್ರಲ್ಲಿ ಇದಾರೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು, ಅದಾದ್ಮೇಲೆ ರುಕ್ಮಿಣಿ ವಸಂತ ಅವರು, ಆಮೇಲೆ ನಯನತಾರ ಅವರು, ಹಿಂಗೇನೆ ಹೇಳ್ತಾ ಹೋದ್ರೆ ದೊಡ್ಡ ಲೀಸ್ಟ್ ಏನೇ ಇದೆ. ಆದ್ರೆ ಅವ್ರ ಮೇಲೆ ಒಂದೇ ಒಂದು ಬೇಜಾರಾಗ್ಬಿಡ್ತು ಗುರು ನಂಗೆ. ಯಾಕೆ ಅಂತಂದ್ರೆ ಎಲ್ಲರಿಗೂ ಕೂಡ ಇಂಟ್ರೊಡ್ಯೂಸ್ ಅನ್ನ ಮಾಡ್ಕೊಟ್ರು, ಬಟ್ ವಿಲ್ಲನ್ ಯಾರು ಅಂತ ಇಂಟ್ರೊಡ್ಯೂಸ್ ಅನ್ನ ಮಾಡ್ಕೊಡ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಆ ಲೆವೆಲ್ಗೆ ಸೈಕೋ ಆಗಿದ್ದಾರೆ ಅಂದ್ರೆ, ಇನ್ನು ವಿಲನ್ ಯಾವ ಲೆವೆಲ್ಗೆ ಸೈಕೋ ಆಗಿರ್ಬೇಕು ಅಂತ ಅದೊಂದು ಬೇಜಾರಾಯ್ತು. ಬಟ್ ಇವತ್ತಲ್ಲ ನಾಳೆ ತೋರಿಸ್ತಾರೆ. ನಾನಂತೂ ತುಂಬಾನೇ ವೈಟಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಅವರು ಮುಂದಿನ ಅಪ್ಡೇಟ್ ಏನ್
ಆಗಿರ್ಬೋದು ಅಂತ. ಇನ್ನು ಎಕ್ಸ್ಪೆಕ್ಟೇಷನ್ ಕಡೆಗೆ ಬರೋದಾದ್ರೆ ನಮ್ಮ ದುರಂಧರ್, ಇನ್ನೇನ್ ದುರಂಧರ್ ಕೂಡ ನಮ್ದೇ ಆಗಿರುತ್ತೆ ಕೂಡ, ಅವರು ಕೂಡ ಈಗ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ಗೆ ಹೋದಂಗೆ 5 ಭಾಷೆಗಳಲ್ಲಿ ಮೂವಿನ ತಗೊಂಡ್ಬರಕ್ಕೆ ತುಂಬಾನೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಟೀಸರ್ ಕೂಡ ಬಿಟ್ಟಿದ್ದಾರೆ ಬಿಡಿ, 5 ಭಾಷೆಗಳಲ್ಲಿ. ಕನ್ನಡದಲ್ಲೂ ಬಂದಿದೆ, ಹಿಂದಿಯಲ್ಲೂ ಬಂದಿದೆ, ಹಿಂದಿಯ ಎಲ್ಲಾ ಭಾಷೆಗಳಲ್ಲೂ ಕೂಡ ಬಂದಿದೆ ಕೂಡ. ಇನ್ನು ಟಾಕ್ಸಿಕ್ ಅವರು ಬರೀ ಒಂದೇ ಒಂದು ಟೀಸರ್ ಅನ್ನ ಬಿಟ್ಕೊಂಡು ದೊಡ್ಡ ಮಟ್ಟದ ಲೆವೆಲ್ ಅನ್ನ ಬಜ್ ಅನ್ನ ಕ್ರಿಯೇಟ್ ಅನ್ನ ಮಾಡಿದ್ದಾರೆ ಕೂಡ. ಅದು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಯನ್ ಆಗಿ ಕಾಣಿಸ್ಕೊಂತ ಇದ್ದಾರೆ ಅಂತ. ಆ ಕಾರೇ ಸೈಕೋ ಆಗಿತ್ತು, ಇನ್ನು ಇವ್ರು ಇನ್ಯಾ ಲೆವೆಲ್ಗೆ ಸೈಕೋ ಆಗಿರುತ್ತೆ ಅಂತ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಉಟ್ಕೊಂಡಿರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಇಲ್ಲಿರುವಂತ ಸಸ್ಪೆನ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಟಾಕ್ಸಿಕ್ ಅವ್ರಾಗ್ಲಿ ಧುರಂಧರ್ 2 ನವರಾಗ್ಲಿ ಯಾವ್ದೇ ತರಹದ ಒಂದು ಹಿಂಟ್ ಅನ್ನ ಕೊಟ್ಟಿಲ್ಲ. ಕತೆ ಹೇಗಿರ್ಬಹುದು, ಕತೆ ಯಾವ ರೀತಿ ಹೇಳ್ಕೊಂಡು ಹೋಗ್ಬಹುದು ಅಂತ. ಟಾಕ್ಸಿಕ್ ನವರು ಮುಂಚಿಂದನೂ ತುಂಬಾನೇ ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಎಲ್ಲೂ ಕೂಡ ಏನನ್ನು ಸಹ ಬಿಟ್ಕೊಡಕ್ಕೆ ಹೊರಟಿಲ್ಲ ಅವರು. ಈಗ್ಲೂ ಕೂಡ ಬಿಟ್ಕೊಡಕ್ಕೆ ಅವರು ರೆಡಿ ಇಲ್ಲ. ಹಂಗನು ಕೂಡ ಏನೋ ಒಂದು ಮಾಡಿ ಒಂದು ಟೀಸರ್ ಅನ್ನ ತಗೊಬಂದಿದ್ರು. ಅದು ಕೂಡ ಡ್ಯಾಡಿಸು ಅನ್ನೋ ಒಂದೇ ಒಂದು ಡೈಲಾಗ್ ಇಂದ ಬಾಕ್ಸ್ ಆಫೀಸ್ ನ ಬೇಟೆ ಆಡೋ ಲೆವೆಲ್ಗೆ ಇದೆ ಅಂತ ತುಂಬಾನೇ ಜನ ಮಾತಾಡ್ಕೊಂಡಿದ್ರು ಕೂಡ. ಈಗಲೂ ಕೂಡ ಅದು ಬಜ್ ಹಂಗೇನೆ ಇದೆ ಅಂತ ಹೇಳ್ಬೋದು. ಇನ್ನು ದುರಂಧರ್ 2 ಇವತ್ತು ನೋಡಿದಂತ ಅಫಿಷಿಯಲ್ ಟೀಸರ್ ನಲ್ಲಿ ನನಗನ್ಸಿತ್ತು ಅಂದ್ರೆ ನಮ್ಮ ರಣವೀರ್ ಸಿಂಗ್ ಅವರು 2 ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಯಂಗ್ ಆಗಿ, ಇನ್ನೊಂದು ತುಂಬಾನೇ ಗಡ್ಡ ತಲೆಯನ್ನ ಬಿಡ್ಕೊಂಡಿರೋ ರೀತಿ. ನನಗೆ ಈ ಮೂವಿಯ ಕತೆ ಏನು ಸಹ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಟೀಸರ್ ನಲ್ಲಿ ಒಂದು ಬೇಜಾರಾಯ್ತು. ಅದೇನಪ್ಪ ಅಂತಂದ್ರೆ ಮ್ಯೂಸಿಕ್ ನನಗೆ ಇಷ್ಟ ಆಗ್ಲಿಲ್ಲ. ತುಂಬಾನೇ ಹೊಡ್ಸ್ಕೊಂಡಿದೆ ಅಂತ ಹೇಳ್ತೀನಿ ಮ್ಯೂಸಿಕ್. ಆ ಮ್ಯೂಸಿಕ್ ದುರಂಧರ್ ಪಾರ್ಟ್ 2 ಸಾರಿ ದುರಂಧರ್ ದಿ ರಿವೆಂಜ್ ಅಲ್ಲಿ ಇದೇ ರೀತಿ ಇದ್ರೆ ನಾನ್ ನಿಜವಾಗ್ಲೂ ಮೂವಿ ರಿವ್ಯೂ ಅನ್ನ ಮಾಡ್ತೀನಿ, ಬಟ್ ಆ ಲೆವೆಲ್ಗೆ ಮಾಡೋದಿಲ್ಲ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತ ಪೀಕ್ ಆಕ್ಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ದುರಂಧರ್ 2 ಮತ್ತೆ ಟಾಕ್ಸಿಕ್ ನಲ್ಲಿ ತುಂಬಾನೇ ಆಕ್ಷನ್ ಇದ್ರು ಕೂಡ ಜನ ಅದನ್ನ ತುಂಬಾನೇ ಇಷ್ಟಪಟ್ಟು ನೋಡೋದಿಲ್ಲ. ಯಾಕೆ ಅಂತಂದ್ರೆ ದುರಂಧರ್ ಅಲ್ಲಿರುವಂತ ಅಫಿಷಿಯಲ್ ಟೀಸರ್ ನಲ್ಲಿ ಬರೀ ಗನ್ ಅನ್ನ ಇಟ್ಕೊಂಡು ಬರೀ ಫೈರ್ ಅನ್ನ ಮಾಡ್ಕೊಂಡು ಬರೀ ಸಾಯಿಸೋದನ್ನ ಮಾತ್ರನೇ ತೋರಿಸಿದ್ದಾರೆ. ಅದ್ರಲ್ಲದೆ ನಮ್ಮ ಟಾಕ್ಸಿಕ್ ನಲ್ಲೂ ಕೂಡ ಒಬ್ಬ ಬಂದು ಕಾರಲ್ಲಿ ಡ್ಯಾನ್ಸ್ ಅನ್ನ ಮಾಡಿ ಅಷ್ಟೇನೆ ಮಾತ್ರನೇ ತೋರಿಸಿರೋದು. ಈ ರೀತಿ ಇದ್ರೆ ಮತ್ತೆ ನಮ್ಮ ಜನ ಅದನ್ನ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಜನ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಇರೋದು. ಯಾವಾಗ್ಲೂ ಕೂಡ ಹೋದ್ರೆ ಫ್ಯಾಮಿಲಿ ಜೊತೆಗೇನೆ ಹೋಗ್ತಾರೆ. ಹಂಗಾಗಿ ಆ ರೀತಿ ಏನಾದ್ರು ಇದ್ರೆ ಸ್ವಲ್ಪ ಉಳಿಸ್ಕೊಳ್ಳೋ ಸಾಧ್ಯತೆ ಕೂಡ ಇದಾವೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತಹ ಬಜೆಟ್ ಅಂತ ಹೇಳ್ಬಹುದು. ಧುರಂಧರ್ 2 ನವರು ದೊಡ್ಡ ಬಜೆಟ್ ಅಂದ್ರೆ ಅವರ ಮೊದಲನೇ ಪಾರ್ಟಿಗೆ 280 ಕೋಟಿ ಅಂತ ಅಷ್ಟೇನೆ ಹಾಕಿದ್ದು. ಆದ್ರೆ ಸೆಕೆಂಡ್ ಪಾರ್ಟಿಗೆ ಇನ್ನು ಡಬ್ಬಲ್ ಹಾಕಿ ತೆಗಿತಾ ಇದ್ದಾರೆ ಅಂತ ಸ್ವಲ್ಪ ಅಪ್ಡೇಟ್ಸ್ ಗಳು ಸಹ ಬಂದಿದಾವೆ ಕೂಡ. ಅದಲ್ಲದೆ ಅದರಲ್ಲಿ ಸಲ್ಮಾನ್ ಖಾನ್ ಕೂಡ ನಟಿಸುವಂತ ದೊಡ್ಡ ಸಾಧ್ಯತೆ ಇದೆ ಅಂತಾನು ಕೂಡ ಹೇಳಿದ್ದಾರೆ. ಅದು ಸಾಹಿಬ್ ಅನ್ನೋ ಯಾವ್ದೋ ಒಂದು ಚಿಕ್ಕ ಪಾತ್ರದಲ್ಲಿ ಅಂತ. ಬಟ್ ಆದ್ರೆ ಅದು ಗೊತ್ತಾಗಿಲ್ಲ, ಏನೋ ಒಟ್ಟಿಗೆ ಓಡಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ನಮ್ಮ ಟಾಕ್ಸಿಕ್ ಗಳಿಗೆ ಬರೋದಾದ್ರೆ ಸುಮಾರು 600 ಕೋಟಿಯಲ್ಲಿ ನಮ್ಮ ಕರ್ನಾಟಕದ ಅತಿ ದೊಡ್ಡ ಬಜೆಟ್ ಮೂವಿ ಅಂತಾನೆ ಹೇಳ್ಬೋದು. ಅಂತ ದೊಡ್ಡ ಬಜೆಟ್ ಮೂವಿಯಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾನ್ಸ್ಟರ್ ಮೈಂಡ್ ಆಗಿ ಗಾಡಿಯನ್ನ ಹತ್ತಿದ್ದಾರೆ. ಅದಲ್ಲದೆ KVN ಪ್ರೊಡಕ್ಷನ್ ಕೂಡ ಕಂಬೈನ್ಡ್ ಆಗಿನೇ ಇಬ್ರು ಸಹ ಮಾಡ್ತಾ ಇದಾರೆ ಕೂಡ. ಅಂದಂಗೆ ಇವರು ಕೂಡ ಸ್ವಲ್ಪ ಆಕ್ಷನ್ ಅನ್ನ ಕಮ್ಮಿಯನ್ನ ಮಾಡ್ಬೇಕು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಇರುವಂತ ಜನ ಗೊತ್ತೇ ಇದೆ ಅಲ್ವಾ, ಇವರು ಕೂಡ ಕಥೆಯನ್ನ ಜಾಸ್ತಿಯನ್ನ ಬಿಲ್ಡ್ ಅನ್ನ ಮಾಡಿ ಆಕ್ಷನ್ ಅನ್ನ ಸ್ವಲ್ಪ ಕಮ್ಮಿಯನ್ನ ಮಾಡಿದ್ರೆ ಮೂವಿ ಒಂದು ರೇಂಜ್ ಗೆ ಹೋಗುತ್ತೆ ಅಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ಅವ್ರು ಇರುವಂತ ಫ್ಯಾನ್ ಫಾಲೋವಿಂಗ್ ಯಾರಾದ್ರೂ ಸಹ ನೋಡೇ ನೋಡ್ತಾರೆ. ಅಷ್ಟೊಂದು ಪವರ್ ಇದೆ ಅಂತಾನೆ ಹೇಳ್ಬೋದು. ಅವ್ರನ್ನ ಅಷ್ಟಿಲ್ಲದೆ ಕಾನ್ಫಿಡೆನ್ಸ್ ಬಾಪ್ ಅಂತ ಕರಿತಾರ ಇಲ್ಲ ತಾನೆ. ಅವ್ರು ದೊಡ್ಡ ಟ್ರೇಡ್ ಸೆಟ್ಟರೇ ಆಗಿರ್ತಾರೆ ಕೂಡ. ಅಂದಂಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಟಾಕ್ಸಿಕ್ ವಿರುದ್ಧ ಧುರಂಧರ್ 2 ಹೇಗೆ ಅಬ್ಬರಿಸುತ್ತೆ ಅಂತ. ಅಂದಂಗೆ ನಮ್ಮ ನಾಡಿನಲ್ಲಿ ಟಾಕ್ಸಿಕ್ ಗೆಲ್ಲೋದು ಅನ್ನೋದು ನನಗೆ ಸ್ಟ್ರಾಂಗ್ ಇದು ಕೂಡ. ಅದಲ್ಲದೆ ನಮ್ಮ ಯಶ್ ಅವರು ಕೂಡ ಹೇಳಿದ್ರು ಏನಂತ, ನಾವು ಡಿಫೆನ್ಸ್ ಎಲ್ಲ ಮಾಡೋದಿಲ್ಲ, ಯಾವ್ದೇ ಕಾರಣಕ್ಕೂ ನಾವು ಬಿಟ್ಟು ಬೇರೆ ಡೇಟ್ಗೆ ಹೋಗೋದಿಲ್ಲ, ಅದೇ ಡೇಟ್ಗೆ ಬರ್ತೀನಿ, ನಾನ್ ನುಗ್ಗೆ ಹೊಡಿತೀನಿ ಅಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು ಕೂಡ. ಅದು ಇದೇ ಮ್ಯಾಟರ್ಗೆ ಹೇಳಿದ್ರು ಕೂಡ ಅವರು ಅದೇ ಡೇಟ್ಗೆ ಬಂದೇ ಬರ್ತೀವಿ ಅಂತ. ಅವರು ಕೂಡ ಅದೇ ಡೇಟ್ಗೆ ಫಿಕ್ಸ್ ಆಗಿದ್ದಾರೆ ಕೂಡ. ಇದು ಭಾರತದ ಬಾಕ್ಸ್ ಆಫೀಸ್ ದೊಡ್ಡ ಕ್ಲಾಶ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ದೊಡ್ಡ ಬಜೆಟ್ ನ ಮೂವಿಗಳು ದೊಡ್ಡ ಹೈಪ್ ಅನ್ನ ಕ್ರಿಯೇಟ್ ಅನ್ನ ಮಾಡಿರುವಂತವು, ಅತಿ ದೊಡ್ಡ ಸ್ಟಾರ್ ಕಾಸ್ಟ್ ಅನ್ನ ಹೊಂದಿರುವಂತ ಮೂವಿಗಳು ಬರ್ತಾ ಇದಾವೆ. ಅದು ಒಂದೇ ದಿವಸ ನೋಡೋಂತ ನಮ್ಗೇನು ಲಾಸ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಾವ್ 2 ಮೂವಿನ ನೋಡ್ತೀವಿ. ಆದ್ರೆ ಬಿಡುವಂತ ಪ್ರೊಡ್ಯೂಸರ್ ಗಳು ಇದಾರಲ್ಲ ಅವ್ರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಯಾಕೆ ಅಂತಂದ್ರೆ ಕೋಟಿ ಕೋಟಿ ಹಾಕಿ ಮಾಡಿರ್ತಾರೆ ಪಾಪ.
ಅವರು ಒಂದೇ ದಿವಸ ಬಂದ್ರೆ ಆ ರೀತಿ ಹಾಗೆ ಆಗುತ್ತೆ, ಏನು ಮಾಡೋಕ್ ಆಗೋದಿಲ್ಲ. ಈಗ ಇಬ್ರು ಸಹ ಆಟವನ್ನ ಮಾಡ್ತಾ ಇದ್ದಾರೆ, ನಾನು ಅದೇ ಡೇಟ್ಗೆ ಬರ್ಬೇಕು ಅಂತ. ಈಗ ಇಬ್ರು ಬಂದ್ರೆ ಅಲ್ಲಿ ಬಂದಂತ ಸಣ್ಣ ಪುಟ್ಟ ಮೂವಿಗಳು ಸಹ ಯಾವ ಕೂಡ ಉಳ್ಕೊಳೋದಿಲ್ಲ, ಎಲ್ಲ ಚಿಂದಿಯಾಗಿ ಹೋಗ್ಬಿಡ್ತವೆ. ಅಂದಂಗೆ ಇವ್ರು ಇಬ್ರಲ್ಲಿ ಯಾರೊಬ್ರು ಸಹ ಕಾಂಪ್ರೋ ಆಗೋಕೆ ರೆಡಿ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ರಾಕಿ ಸ್ಟಾರ್ ಯಶ್ ಅವರು ಪೋಸ್ಟ್ ಗಳ ಮೂಲಕ, ಟೀಸರ್ ಗಳ ಮೂಲಕ ನಾನ್ 19ಕ್ಕೆ ಬರೋದು, ನಾನ್ ಬಿಟ್ ಬೇರೆ ಯಾವ ಟೈಮಿಗೂ ಬರೋದಿಲ್ಲ ಅಂತ ಫಿಕ್ಸ್ ಆಗಿದ್ದಾರೆ. ನಮ್ಮ ರಣವೀರ್ ಸಿಂಗ್ ಅವರು ಪೋಸ್ಟ್ ಪೋನ್ ಮಾಡ್ಕೊಂತಾರೆ ಅಂತ ಕಾಯ್ತಾ ಇದ್ರು ಜನ. ಆದ್ರೆ ಅವರು ಕೂಡ ಇವತ್ತು ರಿಲೀಸ್ ಆದಂತ ಒಂದು ಟೀಸರ್ ನಲ್ಲಿ ನಾನು 19ಕ್ಕೆ ಬರೋದು ಅದು ಫಿಕ್ಸ್, ಯಾರೇ ತಡೆದ್ರು ಕೂಡ ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಆ ಡೈರೆಕ್ಟರ್ ಆದಂತವ್ರೆ ಕೂಡ, ನಾವು ಟಾಕ್ಸಿಕ್ ಟೀಮ್ಗೆ ಹೆದರ್ಬೇಕಾ, ನಾವ್ ಯಾವ್ದೇ ಕಾರಣಕ್ಕೂ ಅವರಿಗೆ ಹೆದರುದಿಲ್ಲ, ನಾವು ಅದೇ ಟೈಮ್ಗೆ ಅದೇ ಡೇಟ್ಗೆ ಬರ್ತೀವಿ, ನೀವು ಆದ್ರೆ ತಡೀರಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ದಾರೆ. ಅದಲ್ಲದೆ ಇನ್ನೊಂದು ಮ್ಯಾಟರ್ ಕೂಡ ಅವರು ಇತ್ತೀಚೆಗೆ ಹೇಳಿದ್ದಾರೆ ಕೂಡ, ಹಾಳಾಗುವ ಸಮಯ ಬಂದಿದೆ ಅಂತ. ಬಟ್ ಅದ್ರ ಬಗ್ಗೆ ಏನು ಕೂಡ ಇದು ಸಂದೇಶ ಕೂಡ ಸಿಕ್ಕಿಲ್ಲ, ಏನು ಕೂಡ ಅಪ್ಡೇಟ್ ಆಗಿಲ್ಲ ಕೂಡ. ಬಟ್ ನೋಡೋಣ ಇಬ್ರು ಸಹ ಬಾಕ್ಸ್ ಆಫೀಸ್ ನಲ್ಲಿ ಹೆಂಗೆ ಹೊಡೆದಾಡ್ತಾರೆ ಅಂತ. ನಂಗೆ ಎರಡು ನಮ್ಮ ಮೂವಿಗಳೇ, ಅಂದ್ರೆ ನಮ್ಮ ಮಣ್ಣಿನವೇ ಇಂಡಿಯನ್ಸ್ ಮೂವಿಗಳೇ, ಬೇರೆ ಯಾವ್ದು ಕೂಡ ಬಂದಿಲ್ಲ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಅದನ್ನೇ ಹೇಳಿದ್ದು, ಧುರಂಧರ್ 2 ವರ್ಸಸ್ ಟಾಕ್ಸಿಕ್ ಬೇಡ, ಧುರಂಧರ್ 2 ಅಂಡ್ ಟಾಕ್ಸಿಕ್ ಅಂತ ಕರೀರಿ. ನಾವಿಬ್ರು ಸಹ ಪೈಪೋಟಿಗೆ ಹೇಳ್ದಿಲ್ಲ, ಒಂದೇ ದಿವಸ ಬರ್ತಾ ಇದೀವಿ ಅಷ್ಟೇನೆ ಅಂತಾನೆ ಹೇಳಿರೋದು. ಅಂದಂಗೆ ನಾನು ಕೂಡ ಎರಡು ಮೂವಿನೂ ಕೂಡ ಥಿಯೇಟರ್ ಅಲ್ಲೇ ಹೋಗಿ ನೋಡ್ತೀನಿ, ನೋಡಿ ರಿವ್ಯೂ ಅನ್ನು ಕೂಡ ಹಾಕ್ತೀನಿ. ನೀವು ಮಾಡ್ಬೇಕಾಗಿರೋದು ನಮಗೆ ಸಪೋರ್ಟ್ ಅನ್ನ ಅಷ್ಟೇನೆ. ಎನಿವೆ ಯಾವುದೇ ಕಾರಣಕ್ಕೂ ನೀವು ಈ ಎರಡು ಬಾಕ್ಸ್ ಆಫೀಸ್ ಕ್ಲಾಶ್ ಅನ್ನ ಮಿಸ್ ಅನ್ನ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ